ನಾಳೆ ಭಾನುವಾರ ಸೆಪ್ಟೆಂಬರ್ 21 ಮಹಾಲಯ ಅಮಾವಾಸ್ಯೆ ದಿನದಂದು ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಸಂಭವಿಸುತ್ತಿದ್ದು, ಈ ಗ್ರಹಣದ ಪ್ರಭಾವದಿಂದ ಎಲ್ಲ 12 ರಾಶಿ ಚಕ್ರ ಚಿಹ್ನೆಗಳ ಮೇಲೆ ನೇರ ಪರಿಣಾಮ ಬೀರಲಿದೆ. ಇದರಲ್ಲಿ ಪ್ರಮುಖವಾಗಿ ಈ 5 ರಾಶಿಯ ಜನರಿಗೆ ಭಾರಿ ಅದೃಷ್ಟ. ಜೊತೆಗೆ ಈ ಗ್ರಹಣದ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಕೆಲವು ನಿಯಮಗಳನ್ನು ಪಾಲನೆ ಮಾಡುವುದು ಕಡ್ಡಾಯ. ಇದು ವರ್ಷದ ಎರಡನೇ ಮತ್ತು ಸೂರ್ಯಗ್ರಹಣ ಆಗಿದ್ದು, ಇದು ಹಲವು ದೇಶಗಳಲ್ಲಿ ಗೋಚರಿಸಲಿದೆ. ಗ್ರಹಣಗಳು ಎಂದ ತಕ್ಷಣ ಹಿಂದೂ ಪಂಚಾಂಗದ ಪ್ರಕಾರ ಹಲವು ನಿಯಮಗಳು ಮತ್ತು ಕೆಲವು ಪದ್ಧತಿಗಳನ್ನು ಆಚರಣೆ ಮಾಡಲಾಗುತ್ತೆ. ಹಾಗಾದರೆ ಬನ್ನಿ, ಈ ಸೂರ್ಯಗ್ರಹಣದ ನಿಖರ ಸಮಯ ಏನು, ಆ 5 ಅದೃಷ್ಟ ರಾಶಿಗಳು ಯಾವುವು ಮತ್ತು ಗರ್ಭಿಣಿ ಮಹಿಳೆಯರು ಅನುಸರಿಸಬೇಕಾದ ನಿಯಮಗಳು ಏನು? ಈ ವರ್ಷದ ಸೆಪ್ಟೆಂಬರ್ ತಿಂಗಳಲ್ಲಿ ಎರಡೆರಡು ಖಗೋಳ ಕೌತುಕಗಳಿಗೆ ಸಾಕ್ಷಿಯಾಗಿದೆ. ಮೊದಲನೆಯದು ಸೆಪ್ಟೆಂಬರ್ 7ರಂದು ನಡೆದ ಚಂದ್ರಗ್ರಹಣವಾದರೆ, ಇನ್ನೊಂದು ನಾಳೆ ಸೆಪ್ಟೆಂಬರ್ 21ರಂದು ಸೂರ್ಯಗ್ರಹಣ ಗೋಚರಿಸಲಿದೆ. ಹಿಂದೂ ಧರ್ಮದ ಪ್ರಕಾರ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗ್ರಹಣಗಳಿಗೆ ಅದರದೇ ಆದ ಮಹತ್ವ ಕೂಡ ಇದೆ. ಈ ಸೆಪ್ಟೆಂಬರ್ನಲ್ಲಿ ನಡೆಯಲಿರುವ ಈ ಸೂರ್ಯಗ್ರಹಣವು ಬಹಳ ವಿಶೇಷ ಆಗಿದ್ದು, ಏಕೆಂದರೆ ಈ ವರ್ಷ ಸೂರ್ಯಗ್ರಹಣವು ಪಿತೃಪಕ್ಷದ ಅಮಾವಾಸ್ಯೆಯ ದಿನ ಜರುಗಲಿದೆ. ಈ ವರ್ಷದ ಪಿತೃಪಕ್ಷವು ಚಂದ್ರಗ್ರಹಣದೊಂದಿಗೆ ಪ್ರಾರಂಭವಾಗಿದ್ದು ಸೂರ್ಯಗ್ರಹಣದೊಂದಿಗೆ ಕೊನೆಗೊಳ್ಳುತ್ತಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಬಹಳ ಮುಖ್ಯವಾದ ಘಟನೆ ಎಂದು ಪರಿಗಣಿಸಲಾಗಿದೆ. ಸೂರ್ಯಗ್ರಹಣ ಎಲ್ಲೆಲ್ಲಿ ಗೋಚರಿಸುತ್ತದೆ? ಆಕಾಶದಲ್ಲಿ ನಡೆಯುವ ಈ ವಿದ್ಯಮಾನ ದಕ್ಷಿಣ ಗೋಳಾರ್ಧದ ಜನರು ಕಣ್ತುಂಬಿಕೊಳ್ಳಬಹುದು. ನ್ಯೂಜಿಲೆಂಡ್, ಪೂರ್ವ ಆಸ್ಟ್ರೇಲಿಯಾ ಮತ್ತು ದಕ್ಷಿಣ ಪೆಸಿಫಿಕ್ನ ಕೆಲವು ಭಾಗಗಳಲ್ಲಿ ಸೂರ್ಯೋದಯದ ಸಮಯದಲ್ಲಿ ಗ್ರಹಣ ಗೋಚರಿಸುತ್ತದೆ. ಸುಮಾರು 72% ರಷ್ಟು ಸೂರ್ಯಗ್ರಹಣವನ್ನು ನೋಡಬಹುದಾಗಿದೆ. ಇದು ವೀಕ್ಷಕರು ಇನ್ನೂ ಹೆಚ್ಚಿನ ಗ್ರಹಣ ಗೋಚರವನ್ನು ನೋಡಬಹುದಾಗಿದೆ. ಭಾರತದಲ್ಲಿ ಸೂರ್ಯಗ್ರಹಣ ಗೋಚರಿಸುತ್ತದೆ ಎಂದು ನೋಡುವುದಾದರೆ, ಗೋಳಾರ್ಧದಲ್ಲಿ ಸೂರ್ಯಗ್ರಹಣವು ಸಂಪೂರ್ಣವಾಗಿ ಅಗೋಚರವಾಗಿರುತ್ತದೆ. ಅಂದರೆ ಭಾರತ, ಪಾಕಿಸ್ತಾನ, ಶ್ರೀಲಂಕಾ ಸೇರಿದಂತೆ ನೇಪಾಳ, ಅಫ್ಘಾನಿಸ್ತಾನ, ದಕ್ಷಿಣ ಅಮೆರಿಕ ಮತ್ತು ಉತ್ತರ ಅಮೆರಿಕದಂತಹ ದೇಶಗಳಲ್ಲಿನ ಜನರು ಈ ಗ್ರಹಣದ ಯಾವುದೇ ಹಂತವನ್ನು ಕೂಡ ನೋಡಲು ಸಾಧ್ಯ ಇಲ್ಲ. ಈ ಸೂರ್ಯಗ್ರಹಣ ಯಾವ ಸಮಯದಲ್ಲಿ ಪ್ರಾರಂಭ ಆಗುತ್ತೆ ನೋಡುವುದಾದರೆ, ಈ ಸೂರ್ಯಗ್ರಹಣವು ನಮ್ಮ ಭಾರತೀಯ ಕಾಲಮಾನದ ಪ್ರಕಾರ ರಾತ್ರಿ 10:59 ಪ್ರಾರಂಭವಾಗಿ ಬೆಳಗ್ಗೆ ಅಂದರೆ ಮುಂಜಾನೆ 3:23 ಈ ಸೂರ್ಯಗ್ರಹಣ ಕೊನೆಗೊಳ್ಳುತ್ತದೆ. ಈ ಸೂರ್ಯಗ್ರಹಣದ ಪರಿಣಾಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಸಮಯದಲ್ಲಿ ಶನಿಯ ಸಾಡೆ-ಸಾತಿ ಮೇಷ, ಕುಂಭ ಮತ್ತು ಮೀನ ರಾಶಿಯ ಮೇಲೆ ಗೋಚರಿಸುತ್ತಿರುತ್ತದೆ. ಶನಿಯ ಸಾಡೆ-ಸಾತಿಯ ಮೊದಲ ಹಂತ ಮೇಷ ರಾಶಿಯ ಮೇಲೆ, ಎರಡನೇ ಹಂತ ಮೀನ ರಾಶಿಯ ಮೇಲೆ ಮತ್ತು ಕೊನೆಯದಾಗಿ ಶನಿಯ ಸಾಡೆ-ಸಾತಿಯ ಮೂರನೇ ಮತ್ತು ಕೊನೆಯ ಹಂತ ಕುಂಭ ರಾಶಿಯ ಮೇಲೆ ನಡೆಯುತ್ತಿದೆ. ಈ ಶನಿಯು ಸಾಡೆ-ಸಾತಿ ಸಿಂಹ ಮತ್ತು ಧನು ರಾಶಿಯ ಮೇಲೆ ನಡೆಯುತ್ತಿದ್ದು, ಸರ್ವ ಪಿತೃ ಅಮಾವಾಸ್ಯೆ ಎಂದು ಸಂಭವಿಸುವ ಸೂರ್ಯಗ್ರಹಣವು ಶನಿಯ ಸಾಡೆ-ಸಾತಿಯಿಂದ ಬಳಲುತ್ತಿರುವ ರಾಶಿಯವರಿಗೆ ಒಳ್ಳೆಯದಲ್ಲ ಎಂದು ಪರಿಗಣಿಸಲಾಗಿದೆ. ಈ ಅವಧಿಯಲ್ಲಿ ಈ ರಾಶಿಯವರು ಸರ್ಕಾರಿ ವ್ಯವಸ್ಥೆಯಿಂದ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಮತ್ತು ಪೂರ್ವಜರ ಆಸ್ತಿಯಲ್ಲಿ ವಿವಾದಗಳು ಉಂಟಾಗಬಹುದು. ಮಕ್ಕಳ ಸ್ಥಿತಿ ಹದಗೆಡಬಹುದು. ನೀವು ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸಬಹುದು. ರಾಜಕೀಯ ಪರಿಸ್ಥಿತಿ ಮತ್ತು ನಾಯಕತ್ವದಲ್ಲಿ ಸಮಸ್ಯೆಗಳು ಬರಬಹುದು. ಇನ್ನು 2025 ವರ್ಷದ ಕೊನೆಯ ಸೂರ್ಯಗ್ರಹಣ ಇದೇ ಸೆಪ್ಟೆಂಬರ್ 21ರಂದು ಸಂಭವಿಸಲಿದ್ದು, ಈ ವರ್ಷದ ಕೊನೆಯ ಸೂರ್ಯಗ್ರಹಣದ ಪರಿಣಾಮವು ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಗೋಚರವಾಗುತ್ತದೆ. ಈ ಸಮಯವು ಹೊಸ ಆರಂಭಗಳು ಮತ್ತು ಬದಲಾವಣೆಗಳನ್ನು ಕೂಡ ಸೂಚನೆ ಮಾಡುತ್ತೆ. ಈ ಗ್ರಹಣವು ಎಲ್ಲಾ ರಾಶಿಚಕ್ರ ಚಿಹ್ನೆಗಳಿಗೆ ವಿಭಿನ್ನ ರೀತಿಯಾಗಿ ಅವಕಾಶಗಳು ಮತ್ತು ಸವಾಲುಗಳನ್ನು ಕೂಡ ತರುತ್ತದೆ. ಆದ್ದರಿಂದ ಇದರ ಪರಿಣಾಮವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಪ್ರಯೋಜನಕಾರಿ. ಸೂರ್ಯ ಮತ್ತು ಭೂಮಿಯ ನಡುವೆ ಚಂದ್ರ ಬಂದಾಗ ಈ ಅಪರೂಪದ ಸೂರ್ಯಗ್ರಹಣ ಗೋಚರವಾಗುತ್ತೆ. ಜ್ಯೋತಿಷ್ಯದಲ್ಲಿ ಗ್ರಹಣವನ್ನು ಹೆಚ್ಚಿನ ಪ್ರಾಮುಖ್ಯತೆ ಎಂದು ಪರಿಗಣಿಸಲಾಗುತ್ತೆ. ಇದನ್ನು ನೈಸರ್ಗಿಕ ವಿದ್ಯಮಾನದಲ್ಲಿನ ಬದಲಾವಣೆಯಾಗಿ ಕೂಡ ನೋಡುವುದಲ್ಲದೆ, ದೇಶ ಮತ್ತು ವಿದೇಶಗಳ ರಾಜಕೀಯ, ಆರ್ಥಿಕ ಪರಿಸ್ಥಿತಿಗಳು ಮತ್ತು ವೈಯಕ್ತಿಕ ಜೀವನದ ಮೇಲೆ ಕೂಡ ಇದರ ನೇರ ಪರಿಣಾಮ ಕಂಡುಬರುತ್ತೆ. ಈ ಗ್ರಹಣದ ಸಮಯದಲ್ಲಿ ಉತ್ಪತ್ತಿಯಾಗುವ ಶಕ್ತಿಯು ಎಲ್ಲಾ ರಾಶಿಚಕ್ರ ಚಿಹ್ನೆಗಳ ಮೇಲೆ ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುತ್ತೆ. ಇದು ಜೀವನದಲ್ಲಿ ಅನೇಕ ಏರಿಳಿತಗಳನ್ನು ಕೂಡ ಉಂಟು ಮಾಡುತ್ತೆ. ಈ ವರ್ಷದ ಕೊನೆಯ ಸೂರ್ಯಗ್ರಹಣವು ವಿಶೇಷವಾಗಿ ಗ್ರಹಣ ನಡೆಯುತ್ತಿರುವ ರಾಶಿಚಕ್ರ ಮತ್ತು ನಕ್ಷತ್ರ ಪುಂಜದ ಮೇಲೆ ಪರಿಣಾಮ ಬೀರುತ್ತೆ. ಈ ಸೂರ್ಯಗ್ರಹಣವು ಸೆಪ್ಟೆಂಬರ್ 21ರಂದು ಸಂಭವಿಸುತ್ತದೆ. ಆಗ ಸೂರ್ಯ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ ಮತ್ತು ನಕ್ಷತ್ರ ಪುಂಜವು ಉತ್ತರ ಪಾಲ್ಗುಣಿ ಆಗಿರುತ್ತೆ. ಈ ದಿನ ಸೂರ್ಯ ಜೊತೆಗೆ ಚಂದ್ರ ಮತ್ತು ಬುಧ ಕೂಡ ಕನ್ಯಾ ರಾಶಿಯಲ್ಲಿ ಇರುತ್ತಾನೆ. ಬುಧ ಮತ್ತು ಸೂರ್ಯನ ಈ ಸಂಯೋಗವನ್ನು ಬುಧಾದಿತ್ಯ ಯೋಗ ಎಂದು ಕೂಡ ಕರೆಯಲಾಗುತ್ತೆ. ಇದು ಗ್ರಹಣದ ಸಮಯದಲ್ಲಿ ಉಳಿಯುತ್ತೆ. ಇದರ ಹೊರತಾಗಿ ಇದರ ಗ್ರಹಗಳ ಸ್ನಾನವು ಕೂಡ ವಿಶೇಷವಾಗಿ ಇದ್ದು, ಶನಿ ಮೀನದಲ್ಲಿ, ಗುರು ಮಿಥುನದಲ್ಲಿ, ಮಂಗಳ ತುಲಾದಲ್ಲಿ, ಶುಕ್ರ ಮತ್ತು ಕೇತು ಸಿಂಹದಲ್ಲಿ ಹಾಗೂ
ರಾಹು ಕುಂಭದಲ್ಲಿ ಇರುತ್ತಾನೆ. ಈ ಗ್ರಹಗಳ ಸ್ಥಾನವು ಸೂರ್ಯಗ್ರಹಣದ ಪರಿಣಾಮಗಳ ಮೇಲೆ ವಿಭಿನ್ನ ರೀತಿಯ ಪರಿಣಾಮಗಳನ್ನು ಕೂಡ ಬೀರುತ್ತೆ. ಸೂರ್ಯಗ್ರಹಣವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸನ್ನು ಕೂಡ ತರಬಹುದು. ನಿಮ್ಮ ಪ್ರಯತ್ನಗಳನ್ನು ಗುರುತಿಸಲಾಗುತ್ತೆ ಮತ್ತು ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ. ಅಲ್ಲದೆ ಆಧ್ಯಾತ್ಮಿಕ ಆಸಕ್ತಿಯು ಕೂಡ ಹೆಚ್ಚಾಗಬಹುದು. ಇದು ನಿಮಗೆ ಮಾನಸಿಕ ಶಾಂತಿಯನ್ನು ಕೂಡ ನೀಡುತ್ತೆ. ಕೆಲಸದ ಸ್ಥಳದಲ್ಲಿ ಹೊಸ ಉದ್ಯೋಗ ಅವಕಾಶ ಸಿಗಬಹುದು ಮತ್ತು ಜವಾಬ್ದಾರಿ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ, ಏಕೆಂದರೆ ಈ ಗ್ರಹಣದ ಪರಿಣಾಮವು ದೌರ್ಬಲ್ಯ ಅಥವಾ ಆಯಾಸವನ್ನು ಕೂಡ ತರಬಹುದು. ಕೌಟುಂಬಿಕ ವಿವಾದಗಳನ್ನು ತಪ್ಪಿಸುವ ಅವಶ್ಯಕತೆ ಇದೆ. ಇಲ್ಲದಿದ್ದರೆ ಸಂಬಂಧಗಳಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಮತ್ತು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ನೀವು ಫಲಿತಾಂಶಗಳನ್ನು ಕೂಡ ಪಡೆಯದಿರುವುದು ನಿರಾಶೆಗೆ ಕಾರಣವಾಗುತ್ತೆ. ಆದ್ದರಿಂದ ನೀವು ತಾಳ್ಮೆಯಿಂದ ಇರುವುದು ಪ್ರಮುಖವಾಗಿದೆ ಮತ್ತು ಪ್ರಮುಖ ಆರ್ಥಿಕ ನಿರ್ಧಾರಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಿ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಈ ಸೂರ್ಯಗ್ರಹಣದಿಂದಾಗಿ ಮಾನಸಿಕ ಒತ್ತಡ ಹೆಚ್ಚಾಗಬಹುದು ಮತ್ತು ಕುಟುಂಬ ಅಥವಾ ಸಾಮಾಜಿಕ ಜೀವನದಲ್ಲಿ ವ್ಯತ್ಯಾಸಗಳು ಇರಬಹುದು. ಅದರಿಂದ ಜಾಗರೂಕರಾಗಿ ಇರಿ. ವಿಶೇಷವಾಗಿ ಹಣಕ್ಕೆ ಸಂಬಂಧಿಸಿದಂತಹ ವಿಷಯಗಳಲ್ಲಿ ಯಾವುದೇ ಪ್ರಮುಖ ನಿರ್ಧಾರಗಳನ್ನ ಆತುರದಿಂದ ತೆಗೆದುಕೊಳ್ಳಲೇಬೇಡಿ. ನಿಯಮಿತ ಧ್ಯಾನ ಮತ್ತು ಮಂತ್ರಗಳ ಪಠಣವು ಕೂಡ ಪ್ರಯೋಜನಕಾರಿಯಾಗಿದೆ. ಈ ಸಮಯವು ಕೆಲಸ ಮತ್ತು ಹಣಕಾಸಿನ ವಿಷಯದಲ್ಲಿ ನಿಮಗೆ ಶುಭ ಫಲಿತಾಂಶ ಇರುತ್ತೆ. ಹೊಸ ಸಂಪರ್ಕಗಳು ಉಂಟು ಮಾಡುತ್ತವೆ ಮತ್ತು ಹಳೆಯ ವಿವಾದಗಳು ಕೊನೆಗೊಳ್ಳುವ ಸಾಧ್ಯತೆ ಇದೆ. ಆರೋಗ್ಯ ಸುಧಾರಿಸುತ್ತೆ ಮತ್ತು ನೀವು ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಕಂಡುಬರುತ್ತೆ. ಅಲ್ಲದೆ ನೀವು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಕೂಡ ಆಸಕ್ತಿ ತೋರಿಸಬಹುದು. ಈ ಸಮಯದಲ್ಲಿ ನೀವು ಹೆಚ್ಚು ದಣಿದ ಅಥವಾ ಅಶಾಂತಿಯನ್ನು ಅನುಭವಿಸಬಹುದು. ಕುಟುಂಬದಲ್ಲಿ ಕೆಲವು ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಅದನ್ನು ತಪ್ಪಿಸುವುದು ಅಗತ್ಯವಾಗುತ್ತದೆ. ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ಪಡೆಯದಿರುವುದು ನಿರಾಶೆಗೆ ಕಾರಣವಾಗಬಹುದು ಮತ್ತು ಆರ್ಥಿಕ ವಿಷಯಗಳಲ್ಲಿ ಸ್ವಯಂವನ್ನು ಕೂಡ ಕಾಪಾಡಿಕೊಳ್ಳಿ ಮತ್ತು ನೀವು ಆತುರವನ್ನು ತಪ್ಪಿಸಿ. ಈ ಸೂರ್ಯಗ್ರಹಣದ ಮಂತ್ರಗಳನ್ನು ಪಠಿಸುವುದು ನಿಮಗೆ ಪ್ರಯೋಜನಕಾರಿಯಾಗಿದೆ. ಈ ಗ್ರಹಣವು ನಿಮಗೆ ಯಶಸ್ಸು ಮತ್ತು ಪ್ರಗತಿಯನ್ನು ಕೂಡ ತರುತ್ತೆ. ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಬದಲಾವಣೆಗಳು ಇರಬಹುದು. ಅದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತದೆ. ಈ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತದೆ ಮತ್ತು ಹೊಸ ಮೂಲಗಳಿಂದ ಆದಾಯಕ್ಕೆ ಅವಕಾಶಗಳು ಮತ್ತು ಸಂಬಂಧಗಳಲ್ಲಿ ಘರ್ಷಣೆಗಳು ಕಡಿಮೆ ಆಗುತ್ತವೆ ಮತ್ತು ಸಾಮರಸ್ಯ ಹೆಚ್ಚಾಗುವುದಲ್ಲದೆ ಆರೋಗ್ಯದಲ್ಲಿ ದೌರ್ಬಲ್ಯ ಅಥವಾ ಸಮಸ್ಯೆಗಳು ಉದ್ಭವಿಸಬಹುದು. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಇರುವುದು ಅಗತ್ಯ ಸ್ನೇಹಿತರ. ಕುಟುಂಬದ ಜೀವನದಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಆದ್ದರಿಂದ ತಾಳ್ಮೆ ಮತ್ತು ತಿಳುವಳಿಕೆಯಿಂದ ವರ್ತಿಸಿ. ನೀವು ಹಣಕ್ಕೆ ಸಂಬಂಧಿಸಿದಂತಹ ನಿರ್ಧಾರಗಳಲ್ಲಿ ಕೆಲವು ಆತುರಗಳನ್ನು ಪಡಲೇಬೇಡಿ. ಯೋಗ ಮತ್ತು ಧ್ಯಾನವು ನಿಮ್ಮ ಯಶಸ್ಸನ್ನು ಶಾಂತಗೊಳಿಸಲು ಸಹಾಯ ಮಾಡುತ್ತವೆ. ಸೂರ್ಯಗ್ರಹಣವು ನಿಮ್ಮ ಜೀವನ ಶೈಲಿಯಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ತರುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ ಮತ್ತು ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು. ಆರೋಗ್ಯವು ಕೂಡ ಉತ್ತಮವಾಗಿರುತ್ತದೆ ಮತ್ತು ನೀವು ಹಳೆಯ ಉದ್ವಿಗ್ನತೆಗಳು ದೂರವಾಗುತ್ತವೆ. ಹೊಸ ಜನರನ್ನು ಭೇಟಿಯಾಗುವ ಅವಕಾಶ ನಿಮಗೆ ಸಿಗುತ್ತದೆ. ಇದು ನಿಮಗೆ ಸಾಮಾಜಿಕ ವಲಯವನ್ನು ಕೂಡ ಹೆಚ್ಚಿಸುವುದಲ್ಲದೆ ಈ ಗ್ರಹಣವು ನಿಮ್ಮ ಸಂಬಂಧದಲ್ಲಿ ಸಂಘರ್ಷಗಳನ್ನು ಕೂಡ ತರುವ ಸಾಧ್ಯತೆ ಇದೆ. ಮನಸ್ಥಿತಿ ಬದಲಾವಣೆಗಳು ಮತ್ತು ಆರ್ಥಿಕ ಸವಾಲುಗಳನ್ನು ಕೂಡ ತಂದೊಡ್ಡಬಹುದು. ಆದರೆ ಉದ್ಯೋಗ ಪ್ರಗತಿ ಮತ್ತು ವೃತ್ತಿ ಪ್ರಗತಿಗೆ ಅವಕಾಶಗಳನ್ನು ಸಹ ತರಬಹುದು. ಈ ಸೂರ್ಯಗ್ರಹಣದ ಪರಿಣಾಮದಿಂದಾಗಿ ಈ ಸಮಯದಲ್ಲಿ ನಿಮಗೆ ಕೆಲವು ಆರೋಗ್ಯ ಸಂಬಂಧಿಸಿದಂತಹ ಸಮಸ್ಯೆಗಳು ಉಂಟಾಗಬಹುದು. ಈ ಸೂರ್ಯಗ್ರಹಣದ ಸಮಯವು ವೃಷಭ ರಾಶಿಯ ಜನರಿಗೆ ಇಂದು ಬಹಳ ಉತ್ತಮ ದಿನವಾಗಿರಲಿದೆ. ಹಲವು ರೀತಿಯ ಆರ್ಥಿಕ ಪ್ರಯೋಜನಗಳನ್ನು ನೀವು ಪಡೆಯಬಹುದು ಮತ್ತು ವ್ಯವಹಾರಗಳು ನಿಮಗೆ ಶುಭ ಕೂಡ ತರುತ್ತೆ. ಈ ಸಮಯದಲ್ಲಿ ಉದ್ಯೋಗದಲ್ಲಿ ಇರುವ ವ್ಯಕ್ತಿಗಳು ತಮ್ಮ ವೃತ್ತಿ ಜೀವನದಲ್ಲಿ ಹೆಚ್ಚು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ಅನುಭವಿಸುತ್ತಾರೆ ಮತ್ತು ಎಲ್ಲರಿಗೂ ತಮ್ಮ ಅಭಿಪ್ರಾಯಗಳನ್ನು ಪ್ರಸ್ತುತಪಡಿಸುವುದಲ್ಲದೆ ಯಶಸ್ವಿ ಕೂಡ ಆಗುತ್ತಾರೆ. ಕೌಟುಂಬಿಕ ಕಲಹಗಳು ಕಡಿಮೆ ಆಗುತ್ತವೆ. ಪ್ರಯಾಣಗಳು ನೀವು ಅಂದುಕೊಂಡಂತೆ ಶುಭವಾಗಲಿದೆ. ನಿಮ್ಮ ಆದಾಯ ಹೆಚ್ಚಾಗುತ್ತೆ ಮತ್ತು ನೀವು ಬಡ್ತಿಯ ಅವಕಾಶಗಳನ್ನು ಕೂಡ ಪಡೆಯುತ್ತೀರಿ. ಇದೇ ಸಮಯದಲ್ಲಿ ನಿಮ್ಮ ತಂದೆ ಅಥವಾ ವ್ಯವಹಾರದಲ್ಲಿ ಹಿರಿಯರಿಂದ ಮಾರ್ಗದರ್ಶನವು ಕೂಡ ಬಾಕಿ ಇರುವ ಕೆಲಸಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಹಾಯ ಮಾಡುತ್ತದೆ. ಸಿಂಹರಾಶಿಯ ಜನರು ತಮ್ಮ ಹೊಸ ಕೆಲಸದಲ್ಲಿ ಉತ್ತಮ ಲಾಭ ನೋಡುವಿರಿ. ಕೆಲಸ ಆರಂಭಿಸುವ ಕಾಲ ಸಮೀಪ ಬಂದಿದೆ. ನೀವು ಉದ್ಯೋಗ ಬದಲಿಸಲು ಅಥವಾ ನಿರುದ್ಯೋಗಿಗಳು ಇದ್ದರೆ ಈ ಸಮಯದಲ್ಲಿ ಉತ್ತಮ ಅವಕಾಶ ಪಡೆಯಲಿದ್ದೀರಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿರುತ್ತೆ. ಕೌಟುಂಬಿಕ ಕಲಹ ಕಡಿಮೆಯಾಗಲಿದೆ. ಬಹಳ ಸಮಯದ ನಿಮ್ಮ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗಿ ಮತ್ತು ಬ್ಯಾಂಕಿಂಗ್ ವಿಚಾರದಲ್ಲಿ ಶುಭ ದಿನಗಳಿವೆ. ಬಹಳ ಸಮಯದ ನಿಮ್ಮ ವಾಹನ ಖರೀದಿ ಕುರಿತು ಆಶಯವೊಂದು ಈಡೇರಬಹುದು. ಅವಿವಾಹಿತರಿಗೆ ಈ ಸಮಯದಲ್ಲಿ ಶುಭ ಸುದ್ದಿ ಕೇಳಿ ಬರಲಿದೆ. ಇನ್ನು ತುಲಾ ರಾಶಿಯ ಜನರು ವ್ಯಾಪಾರ ವಿಸ್ಮರಣೆಯಿಂದ ಮತ್ತು ಪ್ರಯೋಜನ ಪಡೆಯುತ್ತಾರೆ ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಇದೆ. ಕೌಟುಂಬಿಕ ವಿವಾದ ವಿಚಾರಗಳಲ್ಲಿಯೂ ಕೂಡ ಸುಖಕರ ಫಲಿತಾಂಶ ಇರಲಿದೆ. ನೀವು ವಾಹನಗಳನ್ನು ಖರೀದಿಸಲು ಯೋಚಿಸುತ್ತಿದ್ದರೆ ಅದು ನಿಮಗೆ ಶುಭ ಫಲ ತರಲಿದೆ. ಪೂರ್ವಜರ ಆಸ್ತಿ ವ್ಯವಹಾರ ವ್ಯಾಪಾರ ವಿಚಾರದಲ್ಲಿ ನಿಮ್ಮ ಹಳೆಯ ಕಷ್ಟಗಳು ನಿವಾರಣೆ ಆಗಲಿದೆ. ಈ ಸಂಯೋಗದ ಪ್ರಭಾವದ ಅಡಿಯಲ್ಲಿ ಜನರು ಶಕ್ತಿಯನ್ನು ಜಾಗೃತಗೊಳಿಸಲು
ಸ್ವೀಕರಿಸಲು ಮತ್ತು ಮುಕ್ತ ಮನಸ್ಸಿನಿಂದ ಹೊಸ ಸವಾಲುಗಳನ್ನು ಎದುರಿಸಲು ತಮ್ಮ ಭಾವನೆಗಳನ್ನು ಹೊರತುಪಡಿಸುತ್ತಾರೆ. ಕನ್ಯಾ ರಾಶಿ ಮಂಗಳ ಮತ್ತು ಸೂರ್ಯನ ಸಂಯೋಗವು ಕನ್ಯಾ ರಾಶಿಯವರಿಗೆ ಅತ್ಯಂತ ಶುಭ ಫಲ ತರಬಹುದು, ಏಕೆಂದರೆ ಈ ಸಂಯೋಗವು ನಿಮ್ಮ ಸಂಚಾರ ಜಾತಕದ 2ನೇ ಮನೆಯಲ್ಲಿ ರೂಪುಗೊಳ್ಳಲಿದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭಗಳನ್ನು ಕೂಡ ಪಡೆಯುವಂತಹ ಸಮಯ ಇದೆ. ಈ ಸಮಯದಲ್ಲಿ ಕನ್ಯಾ ರಾಶಿಯವರು ತಮ್ಮ ಸೃಜನಶೀಲತೆ ಮತ್ತು ಬೌದ್ಧಿಕ ಸಾಮರ್ಥ್ಯಗಳನ್ನು ಬಳಸಿಕೊಂಡು ಹೊಸ ಅವಕಾಶ ಪಡೆಯಬಹುದು. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಮತ್ತು ಕುಟುಂಬ ಜೀವನದಲ್ಲಿ ನೀವು ತುಂಬಾ ತೃಪ್ತರಾಗುತ್ತೀರಿ. ನಿಮ್ಮ ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ ನಿಮ್ಮ ಪ್ರೇಮ ಸಂಬಂಧವು ಸಿಹಿಯಾಗಿರುತ್ತೆ ಮತ್ತು ನಿಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನೀವು ಬಯಸುತ್ತೀರಿ. ಅಲ್ಲದೆ ನೀವು ನಿಮ್ಮ ಸಿಲುಕಿಕೊಂಡಿರುವ ಹಣವನ್ನು ಕೂಡ ಪಡೆಯುತ್ತೀರಿ. ಇದು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಕೂಡ ಸುಧಾರಿಸುತ್ತೆ. ಇನ್ನು ಮಕರ ರಾಶಿ ಸೂರ್ಯ ಮತ್ತು ಮಂಗಳನ ಸಂಯೋಗವು ನಿಮಗೆ ಅನುಕೂಲಕರ ಫಲಗಳನ್ನು ತರಬಹುದು, ಏಕೆಂದರೆ ಈ ಸಂಯೋಗವು ನಿಮ್ಮ ರಾಶಿ ಚಕ್ರದಿಂದ ಕರ್ಮ ಭಾವದ ಮೇಲೆ ರೂಪುಗೊಳ್ಳಲಿದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯಬಹುದು. ಅಲ್ಲದೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗಬಹುದು. ಅದೇ ಸಮಯದಲ್ಲಿ ಉದ್ಯೋಗಿಗಳಿಗೆ ಕೆಲಸ ಸ್ಥಳದಲ್ಲಿ ಕೆಲವು ಹೊಸ ಜವಾಬ್ದಾರಿಗಳು ಸಿಗಬಹುದು. ಇದೇ ಸಮಯದಲ್ಲಿ ಯುವಕರ ಗುರಿಯನ್ನು ಕೂಡ ಸಾಧಿಸುವ ಹಾದಿ ಸುಲಭವಾಗುತ್ತೆ. ಈ ಸಮಯದಲ್ಲಿ ಸಮಾಜದಲ್ಲಿ ಹೊಸ ಗುರುತನ್ನು ಪಡೆಯುತ್ತಾರೆ. ಅಲ್ಲದೆ ಈ ಸಮಯದಲ್ಲಿ ಗಳಿಕೆಯ ಹೊಸ ಮಾರ್ಗಗಳು ತೆರೆಯುವುದರಿಂದ ಉದ್ಯೋಗ ಮಾಡುವ ಜನರು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಿಲ್ಲ.